ಏನೋ ಬರಕ್ ಹೇಳಿದ್ರಂತೆ? ಏನಿಲ್ಲ, ನಿಮ್ ತವ ಒಸಿ ಮಾತಾಡ್ಬೇಕಿತ್ತು. ಏನ್ ಹೇಳಿ? ನಿಮ್ ತಂಗಿನ ನಮ್ಮ ಯಜಮಾನ್ರು ತುಂಬಾ ಹಚ್ಕೊಂಡಿದ್ರ? ಹಂಗೇನಿಲ್ಲ, ನಮ್ ತಂಗಿ ನಿಮ್ ಯಜಮಾನ್ರನ್ನ ತುಂಬಾ ಹಚ್ಕೊಂಡಿದ್ಲು. ಅಂದ್ರೆ ಹಾಲಪ್ಪನ ಹಾಡಿಗೆ ನಮ್ ಶಾಂತಿ ಮನ್ಸು ತಾಳಾಗ್ತಿತ್ತು. ಅವಳಿಗೆ ಗೊತ್ತಿಲ್ದಂಗೆ ಅವಳ ಮನ್ಸನ್ನ ಹಾಲಪ್ಪನಿಗೆ ಕೊಟ್ಬಿಟ್ಲು. ಅಪ್ಪ, ಏನಮ್ಮ? ಹಸು ಹಾಲು ಕೊಡ್ತಿಲ್ಲ, ಹತ್ರ ಕೊದ್ರೆ ಹೊಡಿತದೆ. ಏನ್ರಿ ಅದು? ನೋಡೆ, ಮೊನ್ನೆ ಜಾತ್ರೆಯಲ್ಲಿ 10,000 ರೂಪಾಯಿ ಕೊಟ್ಟು ತಂದಾಸ, ಹಾಲೇ ಕರಿತಾ ಇಲ್ವಂತೆ. ಕರಿಯೋಕೋದ್ರೆ ಓದಿತದಂತೆ. ಏಯ್, ಅದೇ ಓದಿತಾ ನೀನೇನ ಚೇಷ್ಟೆ ಮಾಡ್ದ್ಯಾ? ಇಲ್ಲಮ್ಮ. ಅವಳಿಗೆ ಏನಾದ್ರೂ ಅಂದೆ ಹೋದ್ರೆ ನೀನು ತಿಂದ ಅನ್ನ ಮೈ ಹಿಡಿಯೋದೇ ಇಲ್ಲ ಕಣೆ. ಅಪ್ಪೋರೆ, ಹಾಲಪ್ಪನ ಕರ್ಕೊಂಬಂದ್ರೆ ಹಾಡೇಲಿ ಹಾಲ್ ಕರ್ಸ್ತಾನೆ, ಕರ್ಕೊಂಬರಲ್ಲ? ಹೌದು ಕಣ್ಪುಟ್ಟ, ಅದು ಒಂದ್ ನೋಡೇ ಬಿಡವ. ನೀನ್ ಹೋಗಿ ನಾನು ಹೇಳ್ದೆ ಅಂತ ಹಾಲಪ್ಪನ ಕರ್ಕೊಂಡ್ ಹೋಗು. ಓಡು 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 ಓಡು. ಏನ್ ಮಾಡ್ತಾ ಇದ್ದಾಳೆ ಇವಳು? ಅಲ್ಲ ಕಣೆ, ತೊಳೆಯೋ ಪಾತ್ರೆ ಬಚ್ಚಲಲ್ಲಿ ಒಂದ್ ಬಂಡಿ ಬಿದ್ದಿದೆ, ಮನೆ ಒರ್ಸಿಲ್ಲ ಗುಡ್ಸಿಲ್ಲ. ಬೆಳಬೆಳಗ್ಗೆನೆ ಅಲಂಕಾರ ಮಾಡ್ಕೊಂಡು ವಾಲಾಡ್ತಿದ್ಯಲ್ಲ, ಈ ಕೆಲ್ಸ ಎಲ್ಲ ಯಾರೇ ಮಾಡೋದು? ಯಾಕೆ ಯಾಕೆ ಅವಳು ನಂಗೆ ಎದುರಿಸ್ತೀಯ? ಯಾವಾಗ ನೋಡಿದ್ರು ಮಲತಾಯಿ ತರ ಅವಳು ಎದುರಿಸ್ತಾನೆ ಇರ್ತೀಯ. ಆ ಕೆಲ್ಸ ನೀನ್ ಮಾಡು. ನಾನ್ ಮಾಡ್ಬೇಕೆಲ್ಲ ಕೆಲ್ಸ? ಇಲ್ಲ ಅಂದ್ರೆ ಇದಾನಲ್ಲ ನಿನ್ನ ಮಗ ದಂಡ ಪಿಂಡ, ಅವನ ಕೈಲಿ ಮಾಡ್ಸು. ಅಯ್ಯೋ ನನ್ ಕಂದ, ತಿಂತಾ ಇದ್ಯಪ್ಪ? ತಿನ್ನು ತಿನ್ನು, ಮುಚ್ಕೊತೀನ, ಇಷ್ಟೇ ಬಿಡುತ್ತೆ. ನಿಮ್ಮಪ್ಪ ಅವಳನ್ನ ಇದೇ ರೀತಿ ಮುದ್ದು ಮಾಡ್ತಾ ಇರ್ಲಿ, ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅದೇನ ಗೊಣಗೊಣಗೊಣ ಅಂತೀಯ? ಅದೇನ್ ಹೇಳ್ಬೇಕು ಅಂತೀಯ? ಹೊಸಿ ಗಟ್ಟಿಯಾಗಿ ಹೇಳು. ನಾನೇನಂದೆ? ನಾನೇನು ಹೇಳಿಲ್ಲ. ನಿಮ್ಮಮ್ಮ ಹುಚ್ಚಿ ಕಣಮ್ಮ. ನಡಿ. ಲಕ್ಷ್ಮಿ, ಇದನ್ನ ತಗೊಂಡಾಗ ಅವ್ರಿಗೆ ಕೊಟ್ಪತ್ಯ? ಕೊಟ್ಪತ್ಯ ತಾನೇ? ಲಕ್ಷ್ಮಿ ಕೊಡು. ನಿಮ್ಮ ಮನೆಗೆ ನಡಿ, ನಾನು ಬರ್ತೀನಿ. ಏನ್ ಸ್ವಾಮಿ ಹಾಲಪ್ಪ? ಮೈಗೆ ಹೆಂಗೈತಪ್ಪ? ಯಾಕಪ್ಪ ಹೆಸರಿಟ್ಟು ಕರಿತಾ ಇದೆಯಲ್ಲಪ್ಪ? ಕರ್ತ್ರೆ ತಪ್ಪೇನಪ್ಪ? ಸ್ವಲ್ಪ ವಯಸ್ಸಿಗೆ ಬೆಲೆ ಕೊಡಪ್ಪ. ಕತ್ತೆಗೂ ವಯಸ್ಸಾಗಿರ್ತಪ್ಪ, ಹಂಗಂತ ಬೆಲೆ ಕೊಡಕ್ಕಾಗತ್ತೇನಪ್ಪ? ಹೇಳ ನಿನ್ನ. ನನ್ನ ಮಗನ ಬೇಡ್ಕೊಂಡಿದ್ದೆ ಅಂತ ಬಿಟ್ಟಿದ್ದೀನಿ. ಅದಿರ್ಲಿ, ನೀನ್ ಸಾಕಿದಸು ಯಾವಾಗ ನೋಡ್ದೋ ಗೌಡ್ರ ಮಗಳ ಜೊತೆನೇ ಇರ್ತಲ್ಲ, ಅವ್ಳು ಏನೇ ಕೊಟ್ರು ನಿನಗೇ ತಂದ್ಕೊಡತ್ತಲ್ಲ, ಏನಿದ್ರ ಅರ್ಥ? ಅಮ್ಮವ್ರಿಗೆ ನನ್ನ ಹಾಡಂದ್ರೆ ಬಲ್ ಇಷ್ಟ, ನನ್ನ ಹಸುಗೆ ಅಮ್ಮವ್ರಂದ್ರೆ ಇಷ್ಟ. ಅರ್ಥ ಆಯ್ತಾ? ಈ ಪುಟ್ಟನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನಿನಗ ಅರ್ಥ ಆಗಲ್ಲ ಅಂದ್ರೆ ಅಷ್ಟೇ. ಆ ವಿಷಯ ಬಿಡೋನು. ಗೌಡ್ರ ಮಗಳು ಬುತ್ತಿಯಲ್ಲಿ ಏನ್ ಕಲ್ಸಿ ಅಂತ ಬಿಸ್ ನೋಡ್ಲಾ? ನೋಡು, ತಿನ್ಬೇಡ. ಯಾಕೆ? ಇಬ್ರು ಒಟ್ಟಿಗೆ ತಿನ್ನೋಣ. ಆಯ್ತಣ್ಣ. ಅದ್ಯಾವ ಗಳಿಗೆಯಲ್ಲಿ ನಿನ್ನ ಮಗನ್ ಹೆತ್ತಿ ಬಿಟ್ಟಿಯೋ? ಊರ್ ತುಂಬಾ ತಿರುಗಾಡ್ಕೊಂಡು ತರಲೆ ಕೆಲಸ ಮಾಡೋದೇ ಅವನ ಕೆಲಸ ಅನ್ಕೊಂಡ್ಬಿಟ್ಟವನೇ. ಅದ್ಯಾಕ್ರಿ ಅವನ ಕಂಡ್ರೆ ಹಂಗ ಉರ್ಬಿಳ್ತೀರಾ? ಅವನು ಗಂಡ್ ಮಗ, ಅವನ್ ಹೆಂಗೋ ನಡೀತಿತೆ. ಮೊದ್ಲು ನಿಮ್ ಮುದ್ದು ಮಗಳಿಗೆ ಒಂದ್ ಗಂಡ್ ನೋಡಿ ಮದ್ವೆ ಮಾಡಿ. ಅಲ್ಲ ಕಣೆ, ಅವಳು ಮನೇಲಿ ಇದ್ರೆ ನಿನಗೇನ್ ತೊಂದ್ರೆ ಅಂತೀನಿ? ನನ್ಗೇನು ಕಷ್ಟ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ಊರ್ನವರೆಲ್ಲ ಆಡ್ಕೋತಾರೆ. ಅವಳಿಗೆ ಯಾವಾಗ ಮದುವೆ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಅವಳ ಭವಿಷ್ಯದ ಬಗ್ಗೆ ನಿನಗಿಂತ ನನಗೆ ಹೆಚ್ಚು ಜವಾಬ್ದಾರಿ. ಇದೇ ಜವಾಬ್ದಾರಿ. ಇಷ್ಟು ವಯಸ್ಸಾಗಿದ್ರು ನಿಮ್ ಮಗಳಿಗೆ ಒಂದ್ ಲೋಟ ಕಾಪಿ ಮಾಡಕ್ ಬರಕಿಲ್ಲ? ಲೇ, ಅವಳಿಗೇನೆ ಮಹಾ ವಯಸ್ಸಾಗಿರೋದು. ಇನ್ನೂ ಸ್ವಲ್ಪ ದಿವಸ ಸುಖವಾಗಿರ್ಲಿ, ಆಮೇಲೆ ತಾನೇ ಎಲ್ಲ ಕಲ್ತ್ಕೋತಾಳೆ. ಕಲ್ತ್ಕೊಂತಾಳೆ ರೀ. ಒಂದ್ ಕೆಲ್ಸ ಮಾಡಿ, ಹೇಗೋ ನಿಮ್ ಮಗಳಿಗೆ ಅಡಿಗೆ ಮಾಡಕ್ ಬರಕಿಲ್ಲ, ಒಳ್ಳೆ ಅಳಿಯನ್ ನೋಡಿ ಅವ್ನ್ ಚೆನ್ನಾಗ್ ಅಡಿಗೆ ಮಾಡ್ಬೇಕು. ಆಗ ನಿಮ್ ಮಗಳು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರ್ತಾಳೆ. ಅವಳು ಸುಖ ಇರ್ಲಿ, ಮೊದಲು ನಿನ್ನ ಮುದ್ದು ಮಗನಿಗೆ ಈ ತರಲೆ ಕೆಲಸ ಎಲ್ಲ ಬಿಟ್ಟು ಜಮೀನ್ ಕಡೆ ನಿಗಾ ಇಡೋ ಕೇಳು. ಏನೇನೇನೇನೋ SSLC ಓದಿರೋ ಹುಡುಗ ವ್ಯವಸಾಯ ಮಾಡ್ಬೇಕಾ? ಚೆನ್ನಾಗಿ ಹೇಳ್ತೀರಾ ನೀವು. ಅಲ್ಲ ಕಣೆ, SSLC ಅಂದ್ರೆ MBBS ಓದಂಗಾಗೋಯ್ತಾ? ನನ್ ಮಗ ಅಷ್ಟಾರು ಓದವ್ನೆ. ಈ ಊರ್ನಲ್ಲಿ ಬೇರೆ ಯಾರು ಓದವ್ರೆ? ಅಂದ್ರೆ ಓದೋರು ಯಾರು ವ್ಯವಸಾಯ ಮಾಡಬಾರ್ದು ಅಂತಾನ? ಮಾಡಬಾರ್ದಂತಲ್ಲ ರೀ. ಅಯ್ಯೋ, ಏನು ಸೀದಿದ ವಾಸನೆ ಬರ್ತೈತೆ. ಅಯ್ಯೋ,
ಒಲೆ ಮೇಲೆ ಹಾಲ್ ಮಡಗಿದೆ. ಓ ಸೇರಿ ಬರ್ತೀನಿ. ನಿನಗೆ ಯಾವಾಗ್ಲೂ ಮರುವೆ ಮರುವೆ. ಅಮ್ಮ ಶಾಂತಿ. ಏನಪ್ಪ ಕರ್ದಿದ್ದು? ಅಮ್ಮ ಶಾಂತಿ, ನೀನು ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ಒಸಿ ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ನಿನಗೆ ಒಳ್ಳೇದಲ್ವಾ? ಅಪ್ಪ, ಅಣ್ಣನ್ಗೆ 100 ರೂಪಾಯಿ ಬೇಕಂತೆ. 100 ರೂಪಾಯ? ಅವನಿಗೆ ಯಾಕಂತೆ? ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ನಂಗೂ ಅಷ್ಟೇ ಕೊಡಪ್ಪ, ಇಲ್ಲ ಅನ್ಬಾರ್ದು. ಆಯ್ತಮ್ಮ. ಸರಿ ಹೋಯ್ತು. ಚೆನ್ನಾಗಿದೆ ರೀ. ಮಗಳನ್ನ ಮುತ್ ಮಾಡಕ್ ಸಾಲದು ಅಂತ ಖರ್ಚಿಗೆ ದುಡ್ಡು ಬೇರೆ ಕೊಡ್ತಾ ಇದ್ದೀರಾ? ಅದು 100 ರೂಪಾಯಿ. ಅದು ಅವಳಿಗಲ್ಲ ಕಣೆ, ನಿನ್ನ ಮಗರಾಯನಿಗೆ. ಅವನಿಗ? ನಾನೆಲ್ಲ ಇವಳಿಗೆ ಅಂದ್ಕೊಂಡೆ. ಅಲ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವೇನ್ರಿ? ಈಗೇನ್ ಕಾಲ್ ಗಂಡ್ ಮಕ್ಳಿಗೆ 100 ರೂಪಾಯಿ ಸಾಕಾ? ಇನ್ನೂ 100 ರೂಪಾಯಿ ಸೇರ್ಸ್ಕೊಡ್ರಿ. ಅಪ್ಪ, ನಾನ್ ಬರ್ತೀನಿ. ಅದ್ಯಾಕೆ ಅವಳ ಮೇಲೆ ಹಂಗ್ ಸಿಡಿತೀಯ? ನಾನ್ ಯಾಕ್ರಿ ಅವಳ ಮೇಲೆ ಸಿಡಿಕ್ಲಿ? ನೋಡ್ರಿ, ಹೆಣ್ಮಕ್ಳ ಮೇಲೆ ಎಷ್ಟೇ ಪ್ರೀತಿ ಇದ್ರು ಅದನ್ನ ಮನ್ಸಿನಲ್ಲೇ ಇಟ್ಕೋಬೇಕು. ಆಗ್ಲೇ ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅಲ್ಲ ಕಣೆ, ಮದುವೆ ಆಗಿ 25 ವರ್ಷ ಆದ್ರೂ ನಾನು ನಿನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಂದೊಂದ್ ಸಲ ಒಂದೊಂದ್ ತರ ಮಾತಾಡ್ತೀಯ. ತಗೊಳ್ಳಿ. ಅವ್ರು 4 ಜನ ಸಖತ್ ಬಡ್ದಾಟ ಆಯ್ತಂತೆ. ಆಲಪ್ಪನ್ಗೆ ತುಂಬಾ ಇಟ್ ಬಿದ್ದಿದ್ಯಾ? ಏನು ಆಗಿಲ್ಲ. ಅಪ್ಪನ ಗರಡಿಲಿ ಪಳಗಿರೋ ಅವನು ನನ್ನ ಮಕ್ಕಳಿಗೆ ದನ ಬಡ್ದಂಗ್ ಬಡ್ದು ಓಡಿಸ್ತಂತೆ ಕಣೆ. ಪುಟ್ಟ, ಏನಮ್ಮವ್ರೆ? ಆಲಪ್ಪನ್ಗೆ ತುಂಬಾ ಏಟ್ ಬಿದ್ದಿದಂತೆ, ಹೌದಾ? ಅಯ್ಯೋ, ಅಂತದೇನೂ ಆಗಿಲ್ಲ. ಸ್ವಲ್ಪ ಮೈಕೆ ನೋವಂತೆ ಅಷ್ಟೇ. ಅದೇಂಗನಾಗ್ಲಿ, ಹೋಗ್ ನೋಡ್ಕೊಂಡ್ ಬರ್ತೀಯಾ? ಸರಿ ಅಮ್ಮವ್ರೆ, ಹಸುಗೆ ಮೇವಾಗ್ಬಿಟ್ಟು ನೋಡ್ಕೊಂಡ್ ಬರ್ತೀನಿ. ನಿಮ್ ಮಗಳು ಮದ್ವೆ ಯಾವಾಗ? ನಮ್ ಕೈಯಾಗ ಏನಾಯ್ತಪ್ಪ, ಎಲ್ಲ ಅದ್ ಯಾವ್ರಿಗೆ ಬಿಟ್ಟಿದ್ದು. ಯಾವಾಗ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಯ್ತದೆ. ಎಲ್ಲಾದ್ರೂ ಗಂಡು ನೋಡಿದಿರಾ? ಅದ್ರ ಬಗ್ಗೆ ನಾನು ಇನ್ನು ಯೋಚನೆ ಮಾಡಿಲ್ಲ ಕಣಪ್ಪ. ಬೇಗ ಮದುವೆ ಮಾಡಿ ನಮ್ಗೆಲ್ರಿಗೂ ಸಿಹಿ ಊಟ ಹಾಕ್ಸೋಣ. ನಿನ್ನ ಬಾಯರ್ಕಿಂದ ಒಳ್ಳೆ ಗಂಡು ಸಿಕ್ಬಿಟ್ರೆ ನೀನು ಕೇಳಿದಕ್ಕಿಂತ ಚೆನ್ನಾಗಿ ಊಟ ಹಾಕ್ಸ್ತೀನಿ. ಸರಿ, ನಾವೇನ್ ಬರ್ತೀವಿ. ಬಂದ್ರ ಹೋಗೋಣ. ನಡೀರಿ, ನಾನು ಅಲ್ಲಿವರೆಗೆ ಬರ್ತೀನಿ. ನಡೀರಿ. ಆಕಾಶದಿಂದ ದರಗಿಳಿದ ರಂಬೆ ಇವಳೆ ಚಂದನದ ಗೊಂಬೆ. ಅಯ್ಯೋ ಅಯ್ಯೋ, ನಮ್ಮಮ್ಮ ಅವಳು. ಯಾಕೆ ಹೀಗಾಡ್ತಿದ್ಯಾ? ಏನಾಗಿದೆ ನಿಂಗೆ? ನೀನ್ ಇಲ್ಲಿದ್ಯಾ? ಪುಟ್ಟ, ಅಮ್ಮವ್ರೆ, ಯಾಕೋ ಇನ್ನು 2-3 ದಿನದಿಂದ ಹಾಲಪ್ಪ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ನಾಳೆ ಗೌರಿ ಹಬ್ಬ ಅಲ್ಲ ಅಮ್ಮವ್ರೆ, ಅದಕ್ಕೆ ಹೊಸ ಬಟ್ಟೆ ಹೊಲ್ಸಕ್ಕಾಗ್ಬಿಟ್ಟವನೆ. ಹಾಲಪ್ಪ ಟೈಲರ್ ಅಂಗಡಿ ಬಿಟ್ಟು ಕದಲ್ತಾನೆ ಇಲ್ಲ. ಹೌದಾ? ಅದ್ ಸರಿ, ನಾಳೆ ಆ ಹೊಸ ಬಟ್ಟೆ ಹಾಕೊಂಡು ಇಲ್ಲಿಗೆ ಬರಕ್ ಹೇಳ್ತೀಯಾ? ಏನು ಮರೆ? ಯಾರು ಹೊಡಿತಾ ಇದಾರಪ್ಪ? ಹಾಲಪ್ಪನ ಹೊಡೆಯೋದಾ? ಏನ್ ಹೇಳ್ತಾ ಇದೀಯಮ್ಮ? ಸಾರಿ ಮಾವ. ಯಾರಪ್ಪ ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ, ನಾನ್ ಮಾವ, ನಿನ್ ತಂಗಿ ಮಗ ಲಂಡನ್. ಹೌದು. ಲೇ ಅಲ್ಲಪ್ಪ, ಇವನು ನನ್ ತಂಗಿ ಮಗ ಕಣ. ತಪ್ಪಾಯ್ತು ಕೊಡ್ರಿ. ಬಾಪ, ಬಾ, ನಡಿ ನಡಿ. ನೀನು ಲಂಡನ್ ನಿಂದ ಬಂದಿರೋ ಹುಡುಗ. ನಮ್ಮ ಹಳ್ಳಿ ನಿನಗೆ ಹಿಡಿಸುತ್ತೋ ಇಲ್ವೋ? ಹಲೋ ಹಲೋ,
ಯಾರು ಇವ್ರು? ನನ್ ತಂಗಿ ಮಗ ಕಣೆ. ಹೌದಾ? ಎಷ್ಟು ದೊಡ್ಡನ ಬಿಡಿದೀಪ ನೀನು. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ಹೋಗು, ಕೈ ಕಾಲು ಮುಖ ತೊಳ್ಕೊ, ಊಟ ಮಾಡಿದ್ವಿ. ನಡೀಪ್ಪ. ನೀರ್ ಕೊಡೋಗಮ್ಮ. ಆಯ್ತಪ್ಪ.